ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಹಾಗೂ ಸಮಾಜ ಸೇವಕ ಎಸ್ ಗಂಗಾಧರ್ ರವರು ಹುಟ್ಟುಹಬ್ಬವನ್ನು ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ವಿತರಿಸುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು. ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಿಸಿ ಶಿಕ್ಷಣದ ಮೌಲ್ಯದ ಮಹತ್ವವನ್ನು ವ್ಯಕ್ತಪಡಿಸಿದರು. ಎಸ್ ಗಂಗಾಧರ್ ಅವರು ಮಾತನಾಡಿ, 300 ವಿದ್ಯಾರ್ಥಿಗಳಿಂದ ಆರಂಭವಾದ ಪುಸ್ತಕ ವಿತರಣೆ ಇದೀಗ 3,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ನೀಡಲಾಗಿದೆ ಎಂದು ತಿಳಿಸಿದರು. ಮುಂಬರುವ ಜಿಬಿಎ ಚುನಾವಣೆಗೆ ಪಕ್ಷ ಟಿಕೆಟ್ ನೀಡಿದರೆ ಸ್ಪರ್ಧಿಸುವ ಆಕಾಂಕ್ಷೆ ಇದೆ ಎಂದು ತಿಳಿಸಿದರು. ಸ್ಥಳೀಯ ಕಾಂಗ್ರೆಸ್ ಮುಖಂಡರು, ಸ್ನೇಹಿತರು, ಅಭಿಮಾನಿಗಳು ಹುಟ್ಟುಹಬ್ಬದ ಶುಭ ಕೋರಿ ಹೂಗುಚ್ಛ ನೀಡಿ ಶಾಲು ಹೊದಿಸಿ ಅಭಿನಂದಿಸಿದರು. ಬೇರೆನೆ ನಾವು ಈ ತರ ಹೋಗಿ ಈಸ್ಕೊತಾ ಇದ್ದ ಮೊದಲೇ ಎಲ್ಲರ ಹತ್ರನೂ ಅದೊಂದು ನಾವು ಕೊಡಬೇಕು ಅಂತ ಮನಸ್ಸಿಗೆ ಅಂತಿದ್ದು ಕೊಡಿಸ್ತಾ ಇದೀವಿ ಅಷ್ಟೇ. ಹುಡುಗರಿಗೆಲ್ಲ ಬಹಳ ಖುಷಿ ಆಯ್ತದೆ. ಎಲ್ಲ ಇನ್ನೂ ಬರ್ತಾ ಇರ್ತಾರೆ ಜನ, ಇನ್ನು ನಾಳೆನೂ ಬಂದು ಎಲ್ಲ ಈಸ್ಕೊಳ್ಳೋ ಜನ ಎಷ್ಟೋ ಜನ ಇದ್ದಾರೆ. ಎಲ್ಲ ಇದು ಮಾಡ್ತಾನೆ ಇರ್ತೀವಿ. ಇನ್ನು ನಾವು ಇದು ಒಂದೇ ಜಿಬಿಎ ಬರ್ತದೆ ಹೋಯ್ತದೆ, ಏನೋ ನೋಡೋ ಅವಕಾಶ ಕೊಟ್ಟರೆ ಮಾಡ್ತೀವಿ ನಾವು ಅಷ್ಟೇ. ಅಲ್ಲ, ಇದು 52ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ವರ್ಷ ಹಾಲೆ 9 ವರ್ಷದಿಂದನೂ ಸತತವಾಗಿ ಫಸ್ಟು ಸ್ಟಾರ್ಟ್ ಮಾಡಿದೆ 300 ಜನಕ್ಕೆ. ಇವತ್ತು 3,000 ಜನಕ್ಕೆ ಬುಕ್ಸ್ ಕೊಟ್ಟಿದ್ದೀವಿ. ಅದು ರಘುವೀರ್ ನೇತೃತ್ವದಲ್ಲಿ ಸೇರಿಸಿ ಎಲ್ಲ ಮಕ್ಕಳಿಗೂ ಬುಕ್ಸು ಹಾಗೂ ಇನ್ನೂ ಮುಂದಕ್ಕೆ ಇದೇ ಥರ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಎಲ್ಲ ನೀವೆಲ್ಲ ಸಹಕರಿಸಬೇಕು. ದೇವರು ಅವಕಾಶ ಮಾಡಿಕೊಟ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ಖಂಡಿತ ಇನ್ನು ಇವತ್ತು 3,000 ಮಕ್ಕಳಿಗೆ ಬುಕ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ 6,000 ಜನಕ್ಕೆ ಬುಕ್ಸ್ ಕೊಡೋಂಥದ್ದಾಗಲಿ, ಅವ್ರಿಗೂ ದೇವರು ಒಂದು ಅವಕಾಶ ಮಾಡಿಕೊಡ್ಲಿ.